ಭಾರತೀಯ ಮೂಲ ಹಿಂದುತ್ವ ಎಂದು ಕರೆಯಲ್ಪಡುವ ನಮ್ಮ ಸಾಮ್ರಾಜ್ಯದಲ್ಲಿ ಎಷ್ಟೆಲ್ಲ ದೇವಾಲಯಗಳು ತನ್ನದೇ ಆಗಿರತಕ್ಕಂಥ ನಿರ್ದಿಷ್ಟ ರೂಪವನ್ನು ಹಾಗೂ ವಿಶಿಷ್ಟ ಶೈಲಿಗಳನ್ನು ಹೊಂದಿದ್ದು ಗಮನಾರ್ಹ. ಅದರಲ್ಲಿ ಒಂದು ತಿರುವಣ್ಣಾಮಲೈ ಕ್ಷೇತ್ರ, ತಮಿಳುನಾಡಿನ ಅಣ್ಣಾಮಲೈ ಕ್ಷೇತ್ರ. ಸ್ನೇಹಿತರೆ, ತಿರುವಣ್ಣಾಮಲೈಗೆ ಹೋಗುವುದಕ್ಕಿಂತ ಮೊದಲು ಮತ್ತು ಹೋಗಿ ಬಂದ ಮೇಲೆ ಎಂದು ಎರಡು ವಿಧವಾಗಿ ದೇವಾಲಯದ ವಿಶಿಷ್ಟತೆಯನ್ನು ಭಕ್ತರಿಗೆ ತಿಳಿಯಲ್ಪಡಿಸುತ್ತದೆ. ಇಂಥ ಕ್ಷೇತ್ರ ಇದ್ದದ್ದು ಈ ನಮ್ಮ ಪೂರ್ವಜನರ ಪುಣ್ಯದ ಫಲ. ದೇವಾಲಯದ ಸುತ್ತಲೂ ಇರುವಂತಹ ಗಿರಿಯನ್ನು ಸುತ್ತುವರಿಯುವುದಕ್ಕೆ ಸುಮಾರು 14 ಕಿಲೋಮೀಟರ್ಗಳ ಪ್ರಯಾಣ ಇರುತ್ತದೆ. ಈ 14 ಕಿಲೋಮೀಟರ್ ಪ್ರಯಾಣವನ್ನು ನಾವು ಬೆಳೆಸಿ ಶಿವನ ದರ್ಶನ ಮಾಡಿದರೆ ಅದು ಒಂದು ಪುಣ್ಯದ ಫಲ ಎಂದು ಹೇಳಬಹುದು. ಇದನ್ನು ನಾವು ಗಿರಿ ಪ್ರದಕ್ಷಿಣೆ ಎಂದು ಕೂಡ ಕರೆಯುತ್ತೇವೆ. ಅರುಣಾಚಲೇಶ್ವರ ದೇವಸ್ಥಾನ, ಅಣ್ಣಾಮಲೈಯರ್ ದೇವಸ್ಥಾನ ಕೂಡ ಎಂದು ಕರೆಯುತ್ತಾರೆ. ಭಾರತದ ತಮಿಳುನಾಡಿನ ತಿರುವಣ್ಣಾಮಲೈ ಪಟ್ಟಣದಲ್ಲಿರುವ ಅರುಣಾಚಲ ಬೆಟ್ಟದ ತಳದಲ್ಲಿರುವ ಶಿವದೇವರಿಗೆ ಅರ್ಪಿತ ಹಿಂದೂ ದೇವಾಲಯವಾಗಿದೆ. ಪಂಚಭೂತ ಸ್ಥಳಗಳು ಮತ್ತು ನಿರ್ದಿಷ್ಟವಾಗಿ ಬೆಂಕಿಯ ಅಂಶಗಳಿಗೆ ಸಂಬಂಧಿಸಿದ ದೇವಾಲಯಗಳಲ್ಲಿ ಒಂದಾದ ಶೈವ ಧರ್ಮದ ಹಿಂದೂ ಪಂಥಕ್ಕೆ ಇದು ಮಹತ್ವದಾಗಿದೆ. ಶಿವನನ್ನು ಅರುಣಾಚಲೇಶ್ವರ ಅಥವಾ ಅಣ್ಣಾಮಲೈಯರ್ ಎಂದು ಪೂಜಿಸಲಾಗುತ್ತದೆ ಇಲ್ಲಿ ಮತ್ತು ಲಿಂಗದಿಂದ ಪ್ರತಿನಿಧಿಸಲಾಗುತ್ತದೆ. ಅವನ ವಿಗ್ರಹವನ್ನು ಅಗ್ನಿಲಿಂಗ ಎಂದು ಕರೆಯಲಾಗುತ್ತದೆ. ಅವನ ಪತ್ನಿ ಪಾರ್ವತಿಯನ್ನು ಉಣ್ಣಾಮಲೈ ಅಮ್ಮನ್ ಅಥವಾ ಅಪಿತಕುಚ ಅಂಬಾಳ್ ಎಂದು ಚಿತ್ರಿಸಲಾಗಿದೆ. ದೇವಾಲಯದ ಸಂಕೀರ್ಣವು 10 ಹೆಕ್ಟೇರ್ಗಳನ್ನು ಆವರಿಸಿದೆ ಮತ್ತು ಇದು ಭಾರತದಲ್ಲಿಯೇ ಅತಿ ದೊಡ್ಡದಾಗಿದೆ. ಇದು ಗೋಪುರಗಳು ಎಂದು ಕರೆಯಲ್ಪಡುವ 4 ಗೇಟ್ವೇ ಗೋಪುರಗಳನ್ನು ಹೊಂದಿದೆ. ಅತಿ ಎತ್ತರದ ಪೂರ್ವ ಗೋಪುರ ಅಂದರೆ 11 ಮಹಡಿಗಳು ಮತ್ತು 66 ಮೀಟರ್, ಸುಮಾರು 217 ಫೀಟ್ ಎತ್ತರವಿದೆ. ಇದನ್ನು ಸೇವಪ್ಪ ನಾಯಕರ ಅಂದರೆ ನಾಯಕರ ರಾಜವಂಶ ನಿರ್ಮಿಸಿದ ಎಂದು ಹೇಳಲ್ಪಡುತ್ತದೆ. ಭಾರತದ ಅತಿ ಎತ್ತರದ ದೇವಾಲಯದ ಗೋಪುರಗಳಲ್ಲಿ ಇದು ಕೂಡ ಒಂದಾಗಿದೆ. ದೇವಾಲಯವು ಹಲವಾರು ದೇವಾಲಯಗಳನ್ನು ಹೊಂದಿದೆ. ಅರುಣಾಚಲೇಶ್ವರ ಮತ್ತು ಉಣ್ಣಾಮಲೈ ಅಮ್ಮನ ದೇವಾಲಯಗಳು ಅತ್ಯಂತ ಪ್ರಮುಖವಾಗಿವೆ. ದೇವಾಲಯದ ಸಂಕೀರ್ಣವು ಅನೇಕ ಸಭಾಂಗಣಗಳನ್ನು ಹೊಂದಿದ್ದು ವಿಜಯನಗರ ಕಾಲದಲ್ಲಿ ನಿರ್ಮಿಸಲಾದ 1000 ಕಂಬಗಳ ಸಭಾಂಗಣ ಎಂದು ಗಮನಾರ್ಹವಾಗಿದೆ. ದೇವಾಲಯವು ಬೆಳಿಗ್ಗೆ 5:30ರಿಂದ ರಾತ್ರಿ 10ರವರೆಗೆ ವಿವಿಧ ಸಮಯಗಳಲ್ಲಿ ಸುಮಾರು 6 ದೈನಂದಿನ ಆಚರಣೆಗಳನ್ನು ಹೊಂದಿದೆ ಮತ್ತು ಬೆಟ್ಟದ ಮೇಲೆ ಬೃಹತ್ ದೀಪವನ್ನು ಬೆಳಗಿಸಲಾಗುತ್ತದೆ. ಇದು ಮೈಲುಗಳಷ್ಟು ದೂರದಿಂದ ನೋಡಬಹುದಾಗಿದೆ ಮತ್ತು ಆಕಾಶವನ್ನು ಸೇರುವ ಬೆಂಕಿಯ ಶಿವಲಿಂಗವನ್ನು ಸಂಕೇತಿಸುತ್ತದೆ. ಪ್ರತಿ ಹುಣ್ಣಿಮೆಯ ದಿನ ಯಾತ್ರಾರ್ಥಿಗಳು ದೇವಾಲಯದ ಮೂಲ ಮತ್ತು ಅರುಣಾಚಲ ಬೆಟ್ಟಗಳನ್ನು ಗಿರಿವಾಲಂ ಎಂದು ಕರೆಯುವ ಪೂಜೆಯಲ್ಲಿ ಸುತ್ತುತ್ತಾರೆ. ಹಿಂದೂ ಪುರಾಣಗಳಲ್ಲಿ ಶಿವನ ಹೆಂಡತಿಯಾದ ಪಾರ್ವತಿ ಒಮ್ಮೆ ಕೈಲಾಸ ಪರ್ವತದ ಮೇಲಿರುವ ಹೂವಿನ ತೋಟದಲ್ಲಿ ತನ್ನ ಕಣ್ಣುಗಳನ್ನು ತಮಾಷೆಯಾಗಿ ಮುಚ್ಚಿದಳು. ದೇವರುಗಳಿಗೆ ಕೇವಲ 1 ಕ್ಷಣವಾದರೂ ಎಲ್ಲ ಬೆಳಕನ್ನು ಬ್ರಹ್ಮಾಂಡದಿಂದ ತೆಗೆದುಕೊಳ್ಳಲಾಯಿತು ಮತ್ತು ಭೂಮಿಯು ಪ್ರತಿಯಾಗಿ ವರ್ಷಗಳವರೆಗೆ ಕತ್ತಲೆಯಲ್ಲಿ ಮುಳುಗಿತು. ಪಾರ್ವತಿಯ ಶಿವನ ಇತರ ಭಕ್ತರೊಂದಿಗೆ ತಪಸ್ಸು ಮಾಡಿದಳು. ನಂತರ ಅವರ ಪತಿ ಅಣ್ಣಾಮಲೈ ಬೆಟ್ಟಗಳ ತುದಿಯಲ್ಲಿ ಬೆಂಕಿಯ ದೊಡ್ಡ ಸ್ತಂಭವಾಗಿ ಕಾಣಿಸಿಕೊಂಡಿದ್ದು ಅತಿ ದೊಡ್ಡ ಮಹತ್ವದ ಪವಾಡ. ಜಗತ್ತಿಗೆ ಬೆಳಕನ್ನು ಹಿಂದಿರುಗಿಸಿದರು. ನಂತರ ಅವನು ಪಾರ್ವತಿಯೊಂದಿಗೆ ವಿಲೀನಗೊಂಡು ಅರ್ಧನಾರೀಶ್ವರನಾದ ಕತೆ ರೋಮಾಂಚನ. ಶಿವನ ಅರ್ಧ ಹೆಣ್ಣು ಅರ್ಧ ಪುರುಷ ರೂಪವನ್ನು ರೂಪಿಸಿದನು. ಅರುಣಾಚಲ ಅಥವಾ ಕೆಂಪು ಪರ್ವತವು ಅರುಣಾಚಲೇಶ್ವರ ದೇವಾಲಯದ ಹಿಂದೆ ಇದೆ ಎಂಬುದು ಅದರ ಗಮನಾರ್ಹ. ದೇವಾಲಯದೊಂದಿಗೆ ಸಂಬಂಧ ಹೊಂದಿದ್ದು ಬಹುದೊಡ್ಡ ವಿಚಾರ. ಬೆಟ್ಟವು ಸ್ವತಃ ಪವಿತ್ರವಾಗಿದೆ ಮತ್ತು ಲಿಂಗವೆಂದು ಪರಿಗಣಿಸಲಾಗುತ್ತದೆ. ಇನ್ನೊಂದು ದಂತಕತೆ ಎಂದರೆ ಒಮ್ಮೆ ವಿಷ್ಣು ಮತ್ತು ಬ್ರಹ್ಮರು ಶ್ರೇಷ್ಠತೆಗಾಗಿ ಸ್ಪರ್ಧಿಸಿದಾಗ ಶಿವನು ಜ್ವಾಲೆಯಂತೆ ಕಾಣಿಸಿಕೊಂಡನು ಮತ್ತು ಅವನ ಮೂಲವನ್ನು ಹುಡುಕಲು ಸವಾಲು ಹಾಕಿದನು. ಬ್ರಹ್ಮನು ಹಂಸದ ರೂಪವನ್ನು ಧರಿಸಿದನು ಮತ್ತು ಜ್ವಾಲೆಯ ಮೇಲ್ಭಾಗವನ್ನು ನೋಡಲು ಆಕಾಶಕ್ಕೆ ಹಾರಿದನು. ಆದರೆ ವಿಷ್ಣುವು ವರಹನಾದನು ಮತ್ತು ಅದರ ನೆಲೆಯನ್ನು ಹುಡುಕಿದನು. ಈ ದೃಶ್ಯವನ್ನು ಲಿಂಗೋದ್ಭವ ಎಂದು ಕರೆಯಲಾಗುತ್ತದೆ ಮತ್ತು ಹೆಚ್ಚಿನ ಶಿವ ದೇವಾಲಯಗಳ ಗರ್ಭಗುಡಿಯಲ್ಲಿ ಪಶ್ಚಿಮ ಗೋಡೆಯಲ್ಲಿ ಪ್ರತಿನಿಧಿಸಲಾಗುತ್ತದೆ. ಬ್ರಹ್ಮ ಅಥವಾ ವಿಷ್ಣುವಿಗೆ ಸಹ ಮೂಲವನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಚೋಳ ರಾಜರು 850 ಸಿಇನಿಂದ 1280 BCವರೆಗೆ 4 ಶತಮಾನಗಳಿಗೂ ಹೆಚ್ಚು ಕಾಲ ಈ ಪ್ರದೇಶವನ್ನು ಆಳಿದರು ಮತ್ತು ದೇವಾಲಯದ ಪೋಷಕರಾಗಿದ್ದರು. ಚೋಳ ರಾಜನ ಶಾಸನಗಳು ರಾಜವಂಶದ ವಿವಿಧ ವಿಜಯಗಳು ನೆನಪಿಸುವ ಈ ದೇವಾಲಯಕ್ಕೆ ಭೂಮಿ, ಕುರಿ, ಹಸು ಮತ್ತು ಎಣ್ಣೆಯಂತಹ ವಿವಿಧ ಉಡುಗೊರೆಗಳನ್ನು ದಾಖಲಿಸಲಾಗುತ್ತದೆ. ಹೊಯ್ಸಳ ರಾಜರು ಸುಮಾರು 1328 BCನಲ್ಲಿ ತಿರುವಣ್ಣಾಮಲೈ ಅನ್ನು ತಮ್ಮ ರಾಜಧಾನಿಯಾಗಿ ಬಳಸಿದರು.
ಸಂಗಮ ರಾಜವಂಶ ಅಂದರೆ ಸುಮಾರು 1336ರಿಂದ 1485 BC ವರೆಗೆ 48 ಶಾಸನಗಳು, ಸಾಳುವ ರಾಜವಂಶದ 2 ಶಾಸನಗಳು ಮತ್ತು ವಿಜಯನಗರ ಸಾಮ್ರಾಜ್ಯದ ತುಳುವ ರಾಜವಂಶದ ಸುಮಾರು 1491ರಿಂದ 1570 BC ವರೆಗೆ 55 ಶಾಸನಗಳು ದೇವಾಲಯಕ್ಕೆ ಉಡುಗೊರೆಗಳನ್ನು ಪ್ರತಿಬಿಂಬಿಸುತ್ತವೆ. ಅವರ ಆಡಳಿತಗಾರರು ಶ್ರೀಕೃಷ್ಣದೇವರಾಯರು ಸುಮಾರು 1509ರಿಂದ 1529ರವರೆಗೆ ಆಳ್ವಿಕೆ ನಡೆಸಿದರು. ಅಲ್ಲಿ ಅವರ ಶಾಸನಗಳು ಕೂಡ ಪತ್ತೆಯಾಗಿದ್ದು ಗಮನಾರ್ಹ. ಇದು ಅತ್ಯಂತ ಶಕ್ತಿಶಾಲಿ ವಿಜಯನಗರ ರಾಜ ಮತ್ತು ಮತ್ತಷ್ಟು ಪ್ರೋತ್ಸಾಹವನ್ನು ಸೂಚಿಸುತ್ತದೆ. ಹೆಚ್ಚಿನ ವಿಜಯನಗರ ಶಾಸನಗಳು ತಮಿಳಿನಲ್ಲಿ ಬರೆಯಲಾಗಿದ್ದು ವಿಶೇಷ, ಕೆಲವು ಕನ್ನಡ ಮತ್ತು ಸಂಸ್ಕೃತದಲ್ಲಿ ಬರೆಯಲಾಗಿದೆ. ವಿಜಯನಗರ ರಾಜರಿಂದ ದೇವಾಲಯದಲ್ಲಿನ ಶಾಸನಗಳು ಆಡಳಿತಾತ್ಮಕ ವಿಷಯಗಳು ಮತ್ತು ಸ್ಥಳೀಯ ಕಾಳಜಿಗಳ ಮೇಲೆ ಒತ್ತು ನೀಡುವುದನ್ನು ಸೂಚಿಸುತ್ತವೆ. ಇದು ತಿರುಪತಿಯಂತಹ ಇತರ ದೇವಾಲಯಗಳಲ್ಲಿನ ಅದೇ ಆಡಳಿತಗಾರರ ಶಾಸನಗಳಿಗೆ ವ್ಯತಿರಿಕ್ತವಾಗಿದೆ. ಉಡುಗೊರೆಗೆ ಸಂಬಂಧಿಸಿದ ಶಾಸನಗಳಲ್ಲಿ ಹೆಚ್ಚಿನವು ಭೂದತ್ತಿಗಾಗಿ ಮತ್ತು ನಂತರ ಸರಕುಗಳು ಹಾಗೂ ದತ್ತಿಗಳು, ಹಸುಗಳು ಮತ್ತು ದೀಪಗಳನ್ನು ಬೆಳಗಿಸಲು ಎಣ್ಣೆ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿಯೇ ತಿರುವಣ್ಣಾಮಲೈ ಪಟ್ಟಣಕ್ಕೆ ಆಯಾ ಕಟ್ಟಿನ ಕವಲುದಾರಿಯಲ್ಲಿತ್ತು. ಇದು ಪವಿತ್ರ ಯಾತ್ರಾ ಕೇಂದ್ರಗಳು ಮತ್ತು ಮಿಲಿಟರಿ ಮಾರ್ಗಗಳನ್ನು ಸಂಪರ್ಕಿಸುತ್ತದೆ ಎಂಬುದು ಗಮನಾರ್ಹ. ವಸಾಹತು ಪೂರ್ವ ಅವಧಿಯ ಮೊದಲು ಈ ಪ್ರದೇಶವನ್ನು ನಗರ ಕೇಂದ್ರವಾಗಿ ತೋರಿಸುವ ಶಾಸನಗಳಿವೆ. ದೇವಾಲಯದ ಸುತ್ತಲೂ ನಗರವು ಅಭಿವೃದ್ಧಿ ಹೊಂದುತ್ತಿದ್ದು ವಿಶೇಷ ಸಂಗತಿ. ಜೈ ತಿರುವಣ್ಣಾಮಲೈ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ.